ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ವಾಕ್ಯದ ಬೆಳಕು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 119, 130. ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಏನು ಮಾಡಬೇಕು, ಯಾವ ಕಡೆಗೆ ತಿರುಗಬೇಕು, ಮುಂದೆ ಏನು ಎಂಬುದಾಗಿ ಯೋಚಿಸುತ್ತೇವೆ. ಅಂಥ ಸಮಯದಲ್ಲಿ ಗಾಬರಿಗೊಳ್ಳಬೇಡ್ರಿ. ದಯವಿಟ್ಟು ದೇವರ ವಾಕ್ಯಕ್ಕೆ ತಿರುಗಿ ದೇವರಲ್ಲಿ ಪ್ರಾರ್ಥಿಸ್ರಿ. ಏಕೆಂದರೆ ದೇವರ ವಾಕ್ಯದ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗ್ತದಂತೆ. ಕೀರ್ತನೆ 119, 105 ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಮ್ಮ ಜೀವಿತದಲ್ಲಿ ಎಲ್ಲ ಕತ್ತಲೆಯನ್ನು ತೆಗೆದು ಬೆಳಕನ್ನು ಬರುವಂತೆ ದೇವರು ತನ್ನ ವಾಕ್ಯದ ಮೂಲಕ ಮಾತನಾಡುತ್ತಾರೆ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ಏಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ದೇವರ ವಾಕ್ಯಕ್ಕೆ ಶಕ್ತಿ ಮತ್ತು ಜೀವ ಇದೆ. ಅದರಿಂದ ನಾವು ಹೊಸ ಬಲವನ್ನು ಪಡೆದು ನಿತ್ಯ ರಾಜ್ಯವನ್ನು ಪಡೆಯಲು ನಾವು ಓದಿ ಪ್ರತಿದಿನ ಧ್ಯಾನ ಮಾಡಬೇಕು. ಒಂದು ಅದ್ಭುತ ಸಾಕ್ಷಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಒಂದು ಆಸ್ಪತ್ರೆಯಲ್ಲಿ ಸಾಯುವಂಥ ನೆಲೆಯಲ್ಲಿದ್ದಂಥ ಒಬ್ಬ ರೋಗಿ ಇದ್ದನು. ಆತನು ಹೃದಯ ಮುರಿದವನಾಗಿ ಕುಗ್ಗಿ ಹೋಗಿದ್ದನು. ಒಂದು ಸಮಯದಲ್ಲಿ ಅವನ ಎಲ್ಲ ಸಹಚರರು ಕೊಠಡಿಯನ್ನು ಬಿಟ್ಟು ಹೋದಾಗ ಆತನಿಗೆ ಅಯ್ಯೋ ನಾನು ಏಕಾಂಗಿ ಅನಿಸಿ ಬಿಟ್ಟು ಹೋದಾಗ ಅಯ್ಯೋ ನಾನು ಏಕಾಂಗಿ ಅನಿಸಿ ಅವನು ಕಳವಳಗೊಂಡನು. ಅದರಿಂದ ಅವನು ತನ್ನ ಸತ್ಯಭೇದವನ್ನು ತೆಗೆದುಕೊಂಡು ಓದಲು ಆರಂಭಿಸಿದನು. ಅವನ ಕಣ್ಣು ಒಂದು ವಾಕ್ಯದ ಮೇಲೆ ಬಿತ್ತು. ಜ್ಞಾನೋಕ್ತಿಗಳು 4:22 ವಾಕ್ಯ. ಅವುಗಳನ್ನು ಹೊಂದಿದವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಈ ವಾಗ್ದಾನವನ್ನು ಹಿಡ್ಕೊಂಡ್ರು. ಅವರ ಒಳಗೆ ಒಂದು ಹೊಸ ಬಲ ಉಂಟಾಯಿತು. ದೇವರ ವಾಕ್ಯವನ್ನು ಓದುತ್ತಾ ಮುಂದುವರಿದಾಗ ಅವರ ಶರೀರದಲ್ಲಿ, ದೇಹದಲ್ಲಿ ಬದಲಾವಣೆ ಆಗುತ್ತಿರುವುದನ್ನು ಅನುಭವಿಸಿದನು. ಬೇಗನೆ ಚೇತರಿಸಿಕೊಂಡು ಇನ್ನೇನು ಸಾಯಬೇಕು ಅಂತ ಸ್ಥಿತಿ, ಆದರೆ ಒಳ್ಳೆಯ ಆರೋಗ್ಯವನ್ನು ಹೊಂದಿ ಅದರಿಂದ ಹೊರಗಡೆ ಬರಲಿಕ್ಕೆ ದೇವರ ಕೃಪೆ ಕೊಟ್ಟರು. ವೈದ್ಯರಿಗೆ ಆಶ್ಚರ್ಯ ಆಯಿತು. ಅವರ ಸ್ವಸ್ಥತೆಯನ್ನು ನೋಡಿ, ಏನ್ರಿ ಇಷ್ಟು ಬೇಗ ಗುಣ ಹೊಂದಿದ್ದೀರಾ, ಈ ಸ್ವಸ್ಥತೆಯ ಗುಟ್ಟು ಏನೆಂಬುದಾಗಿ ಡಾಕ್ಟ್ರು ಪೇಷಂಟ್ನ ಕೇಳ್ತಾ ಇದ್ದಾರೆ. ಆಗ ಈ ಪೇಷಂಟ್ ಸತ್ಯವೇದವನ್ನು ತೋರಿಸಿ, ಈ ಪುಸ್ತಕವೇ ನನ್ನ ಸ್ವಸ್ಥತೆಯ ಗುಟ್ಟು. ಕಾಯಿಲೆಯಲ್ಲಿರುವಾಗ ಮಾತ್ರವಲ್ಲ, ಜೀವನವಿಡೀ ಸತ್ಯವೇದವನ್ನು ಓದುವುದರ ಮೂಲಕ ಬಲ ಮತ್ತು ಸಂತೋಷವನ್ನು ಪಡೆದನು ಮತ್ತು ನಂಬಿಕೆಯ ಮನುಷ್ಯನಾಗಿ ಉಳಿದನು. ಅದಕ್ಕೆ ಯೆರೆಮೀಯನು ಹೇಳ್ತಾನೆ 15ನೇ ಅಧ್ಯಾಯ 16ನೇ ವಾಕ್ಯ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯ ಆನಂದವೂ ಆದವು. ಆದ್ದರಿಂದ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿಮಗೆ ಸಮಯ ಸಿಕ್ಕುವಾಗಲೆಲ್ಲ ದೇವರ ವಾಕ್ಯ ಧ್ಯಾನಿಸಿರಿ. ನೀವು ನಿಜಕ್ಕೂ ಆಶೀರ್ವದಿಸಲ್ಪಡುವಿರಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹಾಗೂ ಇತರ ಸಮಸ್ಯೆಗಳ ಬಗ್ಗೆ ಚಿಂತಾಭ್ರಾಂತರಾಗಿದ್ದೀರಾ? ದೇವರು ತನ್ನ ವಾಕ್ಯದ ಮೂಲಕ ನಿಮಗೆ ದಾರಿ ತೋರಿಸುತ್ತಾನೆ. ಅದು ನಿಮ್ಮ ಜೀವನಕ್ಕೆ ಬೆಳಕನ್ನು ಕೊಟ್ಟು ನಿಮ್ಮ ಆರೋಗ್ಯವನ್ನು ಪುನರ್ಚೇತನಗೊಳಿಸ್ತದೆ. ಹಾಗಾದರೆ ದೇವರ ವಾಕ್ಯವನ್ನು ನಂಬ್ರಿ, ಓದ್ರಿ, ಧ್ಯಾನಿಸ್ರಿ, ವಾಗ್ದಾನ ಹಿಡಿಯಿರಿ. ಅದ್ಭುತ ನಿಮ್ಮದಾಗ್ತದೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಹೌದು ಸ್ವಾಮಿ, ಜೀವವುಳ್ಳ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಮಗೆ ಸೌಖ್ಯ ಕೊಡುವ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮನ್ನು ಮಾರ್ಪಡಿಸುವ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಕರ್ತನೇ, ಎಸಪ್ಪ, ಈ ದಿನಗಳಲ್ಲಿ ನಿಮ್ಮ ವಾಕ್ಯ ಓದುವಂತೆ, ಧ್ಯಾನಿಸುವಂತೆ, ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿರಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಹೊಸ ಕೃಪೆ ಕೊಡ್ರಿ ದೇವರೇ, ಸ್ತೋತ್ರ. ಈ ಹೊಸ ದಿನದಲ್ಲಿ ಒಂದು ಹೊಸ ಅದ್ಭುತಕ್ಕಾಗಿ ಯಾರಾದರೂ ಕಾದಿರೋದಾದರೆ ಯೇಸುವಿನ ನಾಮದಲ್ಲಿ, ಅವರ ಜೀವನದಲ್ಲಿ, ನಿನ್ನ ನಾಮದಲ್ಲಿ ಅದ್ಭುತಗಳು ನಡೆಯಲಿ ಸ್ವಾಮಿ.
ಅದು ಮಾತ್ರವಲ್ಲ, ಈ ದಿವಸ ಅವರು ಮಾಡುವ ಎಲ್ಲ ಕೈ ಪ್ರಯಾಸಗಳನ್ನು, ಅವರು ಮಾಡುವ ಕೆಲಸ ಕಾರ್ಯಗಳನ್ನು ನೀವು ಬ್ಲೆಸ್ ಮಾಡಿರಿ, ಅವರ ಜೊತೆಯಲ್ಲಿರ್ರಿ. ನಿನ್ನ ಸಮಾಧಾನ, ನಿನ್ನ ಪ್ರಸನ್ನತೆ ಆಳ್ವಿಕೆ ಮಾಡಲಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.